ಬಿಡುತ್ತೆ, ಯಾವ ತೊಂದರೆಯೂ ಬರುವುದಿಲ್ಲ. ಚಾಕ್ಷುಷಾಂತರ ಸಂಭವ ಸಂಭವೋ ಮತ್ಸ್ಯಾವತಾರ ವೈವಸ್ವತ ಮನ್ವಂತರ ಸಂಗತ ಏವ. ಚಾಕ್ಷುಷ ಮನ್ವಂತರದಲ್ಲಿ ಮತ್ಸ್ಯಾವತಾರ ಆದದ್ದು. ಚಾಕ್ಷು ಮನ್ವಂತರದಿಂದ ಸಂಭವ ಪ್ರಳಯ, ಚಾಕ್ಷುಷ ಮನ್ವಂತರ ಬಹುದು, ವೈವಸ್ವತ ಮನ್ವಂತರ ಶುರುವಾಗುವ ಮುಂಚೆ ಮಧ್ಯದಲ್ಲಿ ಆಗ ಪ್ರಳಯ. ಅಂದ್ರೆ ಅದು ವೈವಸ್ವತ ಮನ್ವಂತರದ ಈಚೆಗೆ. ಅದರಿಂದ ಚಾಕ್ಷುಷ ಮನ್ವಂತರದ ಚಾಕ್ಷುಷಾಂತರ ಸಂಭವೇ. ಇಲ್ಲಿ ಇನ್ನೊಂದು ತಮಾಷೆ, ಎಲ್ಲ ಶಾಸ್ತ್ರ ಓದುವವರಿಗೆ ಆಗುವ ಗೊಂದಲಗಳು. ಚಾಕ್ಷುಷಾಂತರ ಮನ್ವಂತರ, ಚಾಕ್ಷುಷ ಮನ್ವಂತರ ಮುಗಿದು ಪ್ರಳಯ. ಆ ಒಂದು ಮನ್ವಂತರದ ಮಧ್ಯದಲ್ಲಿ ಆಗ್ತಕ್ಕಂಥ ಪ್ರಳಯ ಅಂದ್ರೆ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ 2,000. ಅದು ವೈವಸ್ವ ಸ್ವಾಯುವಂತೆ ಉಳಿದಂತೆ 1,002 ತಿಂಗಳು ಅಥವಾ 1,004 ತಿಂಗಳು, ಬಹಳ 1,000 ಸಂಭ್ರಮ ಮಧ್ಯದ ಪ್ರಳಯ. ಅದಕ್ಕೆ ಒಂದು ಮನ್ವಂತರದ ಮಧ್ಯದ ಪ್ರಳಯ ಅಂತಂದ್ರೆ 14 ಮನ್ವಂತರಗಳಾಗುವಾಗ ಚತುರ್ಮುಖ ಒಂದು ದಿವಸ ಆಗೋದು. ಹಾಗಾಗಿ ಒಂದೊಂದು ಮನ್ವಂತರ ಆದ್ರೆ ಸುಮಾರು ಒಂದು ದಿವಸವನ್ನ ಅಂದ್ರೆ 12 ಗಂಟೆಯನ್ನ 14ರಿಂದ ವಿಭಾಗಿಸಿದ್ದು ಎಷ್ಟಾಗುತ್ತೆ ಅಷ್ಟು ಒಂದೊಂದು ಮನ್ವಂತರ ಆಗುತ್ತೆ. ಸುಮಾರು ಒಂದು 50 ನಿಮಿಷ ಆಗುತ್ತೆ ಒಂದೊಂದು ಮನ್ವಂತರ ಆದ್ರೆ ಚತುರ್ಮುಖನಿಗೆ 50 ನಿಮಿಷ. ಆ ಮನ್ವಂತರದಲ್ಲಿ ಚತುರ್ಮುಖ ನಿದ್ದೆ ಮಾಡಿದಾಗ ಅಸುರರು ಬಂದು ಆ ವೇದಗಳನ್ನು ಅಪಹಾರ ಮಾಡಿದರು ಅಂತ ಭಾಗವತದಲ್ಲಿ ಬರುತ್ತೆ. ಮುಂದೆ ಒಂದು ಕಡೆ ಚಾಕ್ಷುಷಾಂತರ ಸಂಪ್ರದಾಯ, ಇನ್ನೊಂದು ಕಡೆ ಅವರು ನಿದ್ದೆ ಮಾಡಿದ. ಅದೇನು ಗಂಟೆಗಳು ನಿದ್ದೆ ಮಾಡ್ತಾನೆ, 12 ಗಂಟೆ 12 ಬಾರಿ ನಿದ್ದೆ ಮಾಡ್ತಾನೆ. ಮನ್ವಂತರ ಪ್ರಳಯದಲ್ಲಿ ಚತುರ್ಮುಖನಿಗೆ ನಿದ್ದೆ ಇಲ್ಲ. ಇದೆಲ್ಲ ಅಂದ್ರೆ ಎಲ್ಲ ಆಸ್ಪೆಕ್ಟ್ ನಾವು ಅರ್ಥ ಮಾಡಿಕೊಳ್ಳದೆ ಪುರಾಣ ಕಥೆ ಹೇಳಿಕ್ಕೆ ಆಗೋದಿಲ್ಲ. ಪುರಾಣದಲ್ಲಿ ಇಂಥ ಗೊಂದಲಗಳು ಬೇಕಾದಷ್ಟು ಸಿಗುತ್ತೆ. ಇದೇ ವಿಷಯ, ಈ ವಿಷಗಂಧರಾಗದೆ ಪುರಾಣ ಅರ್ಥ ಆಗೋಲ್ಲ. ಗಂಟೆಗೊಮ್ಮೆ ನಿದ್ದೆ ಮಾಡ್ತಾನೆ ಚತುರ್ಮುಖ. ಅವರು ಹೂಗಳಿಸಿದ, ಆಗ ಅಪಹಾರ ಮಾಡಿದ ಅಂತ. ನಿಜವಾಗಿ ಚತುರ್ಮುಖನಿಗೆ ತೂಕಡಿಕೆ ಇಲ್ಲ. ಮತ್ತೆ ಹಾಗಾದ್ರೆ ಏನಾಯ್ತು? ಚಾಕ್ಷುಷ ತೂಕಡಿಸಿದ ಅಂದ್ರೆ ಪ್ರಳಯ ಅನ್ನೋದೇ ಇಲ್ಲ ಅವನಿಗೆ. ಚತುರ್ಮುಖನಿಗೆ ಪ್ರಳಯ ಭೂಮಿಗೆ ಮಾತ್ರ. ಆದ್ರಿಂದ ಭೂಮಿ ಪ್ರಳಯಕ್ಕೆ ಬದ್ಧವಾಯಿತು. ಅದರಿಂದ ಆವಾಗ ನಿದ್ರಾವಸ್ಥೆ ಬಂದದ್ದು ಭೂಮಿಯಲ್ಲಿರ್ತಕ್ಕಂಥ ಜೀವಜಾತಗಳಿಗೆ ಮಾತ್ರ. ಆದರೆ ಅವರು ಯಾವಾಗ ಚತುರ್ಮುಖ ಜೀವಗಳ ಅಭಿಮಾನಿ ದೇವತೆ ಅಲ್ವ, ಜೀವಕಲಾಭಿಮಾನಿ. ಜೀವಗಳಿಗೆ ನಿದ್ರೆ ಬಂತು, ಚತುರ್ಮುಖ ನಿದ್ರೆ ಬಂತು ಕೈಬಿಡ್ತಾರೆ. ಚತುರ್ಮುಖಕ್ಕೆ ನಿದ್ರೆ ಬರೋಲ್ಲ, ಅವನಿಗೆ ನಿದ್ರೆಯೇ ಇಲ್ಲ. ಮತ್ತು ಅವನಿಗೆ ನಿದ್ರೆ ಬಂದ ಕೂಡ ಅಪಹಾರ ಮಾಡುವುದಿಲ್ಲ. ನಿದ್ರೆ ಬಂದ ಕೂಡಲೇ ಅಪಹಾರ ಮಾಡಲಿಕ್ಕೆ ಲೈಬ್ರರಿಯಲ್ಲಿ ಇಟ್ಟಿದ್ರೆ, ವೇದದ ಪುಸ್ತಕವನ್ನು ಲೈಬ್ರರಿಯಲ್ಲಿ ಇಟ್ಟಿದ್ರೆ ಅವನು ನಿದ್ರೆ ಬಂದಾಗ ಹೊರಗೆ ಕಲಿತು. ಆಗ ಅವನು ಒಳಗಿರುವುದನ್ನ ನಿದ್ರೆ ಬರುವುದಿಲ್ಲ. ನಿದ್ರೆ ಬಂದಾಗ ಅವನು ಅಪಹಾರ ಮಾಡ್ತಾನೆ. ವೇದಾಪಹಾರ ಅಂದ್ರೆ ಏನು? ಇದೆಲ್ಲವೂ ತಿಳ್ಕೊಳ್ಳೋದ್ರೆ ಯಾವುದಕ್ಕೆ ಅರ್ಥ ಆಗೋದಿಲ್ಲ. ಚತುರ್ಮುಖ ನಿದ್ರೆ ಬಂದದ್ದಲ್ಲ, ಅವನು ಒಂದು ರೀತಿಯಿಂದ ಅನವಧಾನದಿಂದ ಕೂತಾನೆ ಅಷ್ಟೇ. ಆ ಕ್ಷಣದಲ್ಲಿ ಅವನ ಹಾಗೆ ಇಲ್ಲದೆ ಇದ್ದಾಗ ಅವನ ಒಳಗೆ ಅವನಿಂದ ಸುರಕ್ಷಿತರಾಗಿದ್ದಂತ ಅವನು ರಕ್ಷಣೆ ಮಾಡ್ತಾ ಇದ್ದ ವೇದಾಭಿಮಾನಿ ದೇವತೆಗಳನ್ನ ಅಸುರಾಪಹಾರ ಮಾಡ್ತಾನೆ. ವೇದಾಪಹಾರ ಮಾಡುವುದಲ್ಲ, ಪುಸ್ತಕ ಅಪಹಾರ ಮಾಡುವುದಲ್ಲ. ವೇದ ಅಂದರೆ 3 ಥರ. ಒಂದು ಪುಸ್ತಕ, ಒಂದು ವೇದದ ಪುಸ್ತಕದಿಂದ ಪಡೆದ ಜ್ಞಾನ, ಒಂದು ವೇದಾಭಿಮಾನ ದೇವತೆಗಳು. 3ರಲ್ಲಿ 4ನೇ ರೀತಿ ಅರ್ಥ ಮಾಡಿ ಬರುವುದಿಲ್ಲ ಅಲ್ವಾ? ಜ್ಞಾನವನ್ನು ಅಪಹಾರ ಮಾಡಿದಾಗ ಮಾಡಿದ್ರು. ಪುಸ್ತಕ ಅಪಹಾರ ಮಾಡಿದಾದ್ರೆ ಅವನು ಪುಸ್ತಕ ಎಲ್ಲಿ ಇಟ್ಕೊಂಡು ಎಲ್ಲಿ ಚತುರ್ಮುಖನ ಲೈಬ್ರರಿಯಲ್ಲಿ ಇದ್ದ ಎಲ್ಲಿ ಮತ್ತು ಕೊಂಡವನ ಸಮುದ್ರದಲ್ಲಿ ಅಯ್ಯೋ ತೈಲಾಂತರಕ್ಷ ಜಲಾಂತರಕ್ಷ ನನ್ನ ನೀರಿನಿಂದ ರಕ್ಷಣೆ ಮಾಡುವಂತ ಪುಸ್ತಕ ತಾಳವಾರ ಹೇಳ್ತಿದ್ದರು. ನೀರಿನಲ್ಲಿರಲಿಲ್ವಾ? ಅದರಿಂದ ವೇದದ ಪುಸ್ತಕವನ್ನು ಕೊಂಡಾಗ ನೀರಿನಲ್ಲಿ ಇರ್ಲಿಕ್ಕೆ ಬರುತ್ತಾ? ಅದರಲ್ಲಿ ವೇದ